CM ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ನೀವು ಮಾಡಿದ್ರೆ 3600 ಕೋಟಿ ಮಾಡಿ ಮಾಲೂರು ಪೂರ್ತಿ ಡೆವಲಪ್ ಆಗ್ಬಿಟ್ಟಿದ್ರೆ ಜನ ಖುಷಿಗೆ ಬರ್ಬೇಕಾಯ್ತು. ಗಿಫ್ಟ್ ಕೊಡ್ತೀನಿ ಅಂತ ಕರ್ಕೊಂಬಂದು ಯಾಮಾರ್ಸೋದೇನಿತ್ತು? ಸೀರೆಗಳು ಅದು ಏನ್ ಮಾಡ್ತಾರೆ, ಚಿಕ್ಕಪೇಟೆಯಲ್ಲಿ ನಮ್ಮಂತವ್ರು ಹೋದ್ರೆ ಕಾಯ್ತಾ ಇರ್ತಾರೆ, ಬಿಸಾಕೋವೆಲ್ಲ ಎತ್ ಕಳಿಸ್ಬಿಡ್ತಾರೆ ರೋಡ್ಗೆ. ಅದಂತಂದು ಇವ್ರು ಕೊಟ್ಟು ಉಗಿಸ್ಕೆ ಅದನ್ನ ಬಿಸಾಡೋದಲ್ರಿ ಸೀರೆಗಳು. ಅದು ಕರ್ಕೊಂಬಂದಿದ್ದೇನಂತ ನೀಟಾಗಿ ಪ್ಯಾಕೆಟ್ ಆಗಿದೆ, ಒಂದು ಬ್ಯಾಗ್ ಇದೆ, ಬ್ಯಾಗ್ ಒಳಗಡೆ ಐತೆ ಅಂತ ಹೇಳಿ 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 ಒಂದು 15 ದಿನದಿಂದ ಎಷ್ಟು ದಿನ ಪೋಸ್ಟ್ ಅವಾಗಿಂದ ಬಿಲ್ಡಪ್ ತಂದು ಹಿಂಗ್ ಮಾಡಿದ್ರು. ಆಯ್ತು, ಕನ್ಫ್ಯೂಸ್ ಆಗಿದೆ. 5-6 ಬೇಡ, ಅವ್ರು ಕೊಡೋದೇ ಬೇಡ. ದುಡ್ಡು ವಸೂಲಿ ಯಾಕೆ ಹಾಕಿದ್ರಿ? ದುಡ್ಡು ವಸೂಲಿ ಯಾಕೆ ಹಾಕಿದ್ರಿ? ಆಯ್ತು ರೀ, ಅವ್ರು ಬೇಡ, ಜನ ಬಿಡ್ರಿ, ನಿಮ್ಗೆ 50,000 ಇಷ್ಟೆಲ್ಲ ಮಾಡಿದ್ರು 50,000 ಹೋಟೆಲ್ ಗೆಲ್ಲಿಸ್ತಾರೆ. ಸುಮ್ಮನೆ ನಿಲ್ಬೇಕು, ನಾವು ನಿಲ್ತಾ ಇದೀವಿ ಅಷ್ಟೇ. ಈಗ ವಸೂಲಿ ಹಾಕಿದ್ದೆ ಏನಕ್ಕೆ? CMS ಹೇಳ್ಕೊಂಡು ಅವ್ರಿಗೆ ಒಳ್ಳೆ ಹೆಸರು ಬರ್ತದ? ಬಂದು ರಿಯಾಲಿಟಿ ಚೆಕ್ ಮಾಡ್ರಿ. CM ಕಾರ್ಯಕ್ರಮ ಬಂದ್ ಆಯ್ತಲ್ಲ, ಅನುಕೂಲ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ, ತೊಂದರೆ ಆಗಿದೆ ಹೇಳ್ತಾರೆ. ಎಷ್ಟು ನೆಗೆಟಿವಿಟಿ ಆಗಿದೆ, ಅದು ಬಂದೋಗಿದ್ದು 1 ಅವರ್ಗೆ ಮರ್ತೋಗಿದ್ದಾರೆ. ವಂಶೋದಯ ಆಸ್ಪತ್ರೆಯಲ್ಲಿ NICU ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277 72770 ಅಥವಾ 9141066685. ಬರೀ ಬೈಕೊಂಡು ಹೋಗಿದೆ ಜನ ಅಲ್ವಾ? ನೀವು ನೋಡಿದಿರಲ್ಲ, ಸಾಕ್ಷಿಗಳಲ್ಲ. ಈ ಮಟ್ಟಕ್ಕೆ ವಸೂಲಿ ಆದ್ರೆ ದೇಶ ಎಲ್ರಿ ಉಳಿತದೆ? ಉಳಿಯಕ್ಕೆ ಚಾನ್ಸೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಮಾಡುತ್ತೀನಿ ನಾನು ತರೋದಿಷ್ಟೇ, ನಿಮ್ಮ ಮುಖಾಂತರ ನಿಮ್ಮ ಕಾರ್ಯಕ್ರಮನ ಲೂಟಿ ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಇವರು. ನಿಮ್ಮ ಹೆಸರು ಹೇಳಿ ಕೋಟಿಗಳು ಲೂಟಿ ಆಗಿದೆ, ಯಾರು ಮಾಡಿದ್ದಾರೆ ಅನ್ನೋದನ್ನ ತನಿಖೆ ಮಾಡ್ರಿ. ನಾನು ಶಾಸಕರ ಮೇಲೆ ಹೇಳ್ತಾ ಇಲ್ಲ, ಅವ್ರಿಗೆ ಪಾಪ ಇವೆಲ್ಲ ಗೊತ್ತಾಗಲ್ಲ, ಈ ತಗೊಳ್ಳೋದು ಬಿಡೋದು ಅವರೆಲ್ಲ ಹತ್ರ ಕೂಡ ಹೋಗಲ್ಲ. ಯಾರೋ ವಸೂಲಿ ಮಾಡಿಬಿಟ್ಟವ್ರೆ, ಅವ್ರು ನೀಡಿದ್ ಒಳಗೆ ಹಾಕ್ರಿ. ನಿಮ್ಗೊಂದು ಕೆಟ್ಟ ಹೆಸರು, ಕಾಂಗ್ರೆಸ್ ಸರ್ಕಾರಕ್ಕೆ CM ಅವ್ರು ಬಂದೋಗಿದ್ದಕ್ಕೆ ಇದು ಕೆಟ್ಟ ಹೆಸರಾಗಿದೆ, ಅದನ್ನ ತನಿಖೆ ಮಾಡ್ರಿ ಅಂತ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಆಮೇಲೆ ಸರ್ಟಿಫಿಕೇಟ್ ಕೊಟ್ಟ ಎಲ್ಲ ಮಂತ್ರಿಗಳಿಗೂ ಅಷ್ಟೇ, ಈ ಲೂಟಿ ಮಾಡಿರೋದಕ್ಕೆ ಏನು ಸರ್ಟಿಫಿಕೇಟ್ ಕೊಡ್ತೀರಾ ಕೊಡ್ರಿ, ಯಾರಿಗೆ ಕೊಡ್ತೀರಾ ಕೊಡ್ರಿ ಅಲ್ವಾ? ಏನ್ರಿ ಅದು ಇಂದ್ರ ಚಂದ್ರ ಕೊಂದ್ರ ಅಂತ ಹಾಕ್ಬಿಟ್ಟು ಹೋಗ್ಬಿಟ್ರಿ, ನಾವು ಬದುಕೋದಂಗೆ? ಪಾಪ ಅಲ್ಲಿ ನನಗೆ ಒಂದು ಅಡ್ವಾಂಟೇಜ್ ಅಂದ್ರೆ, ಅಲ್ಲಿ ಮಾತಾಡ್ತಾ ಇರಿದ್ರೆ ಇವ್ರು ಯಾರು ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ಆ ಕನೆಕ್ಷನ್ ಇಲ್ಲ, ಕ್ರೌಡ್ಗೇನು ಬಂದಿರೋರಿಗೆ ಕನೆಕ್ಷನ್ ಇಲ್ಲ. ಇವ್ರ ಪಾಡ್ ಇವ್ರು ಕಾಯ್ತಾರೆ, ಗಿಫ್ಟ್ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಅದನ್ನ ನೋಡೋಣ ಅಂತ. ನೀವೇ ಹೇಳ್ತೀನಿ, ನಿಮಗೆ ನಿಮ್ಮ ಪತ್ರಕರ್ತರಿಗೆ ಹೇಳ್ತೀನಿ, ನೀವು ಯಾರು ರಾಜಕಾರಣಿಗಳಲ್ಲ. ನೀವು ನಾಳೆ ಒಂದು 20,000 ಟೋಕನ್ ನೋಡಿಸಿ ಇಂಥದೇ ಗಿಫ್ಟ್ ಕೊಡ್ತೀನಿ ಅಂತ ನಿಲ್ಲಿಸ್ರಿ. ಯಾವ CM ಬೇಕಿಲ್ಲ, ನಾನು ಬೇಕಿಲ್ಲ, ನಿಮ್ಮ ಮನೆ ಮುಂದೆ 20,000 ಜನ ನಿಂತು ಬಂದು ನೀವು ಹೇಳೋದನ್ನೆಲ್ಲ ಕೇಳಿ ಗಿಫ್ಟ್ ತಗೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಬೈದ್ಬಿಟ್ಟು ಹೋಗ್ತಾರೆ, ಮನೆ ಆಗ್ತಲ್ಲ. ಅದು ಮಾಡ್ಬೋದಲ್ಲ? ಅದಕ್ಕೆ CM ಕರ್ಕೊಂಡ್ಬರ್ಬೇಕಾ? ಅದಕ್ಕೆ ವಸೂಲಿನೇ ಮಾಡ್ಬೇಕಾ? ಮಾಡಲ್ವಾ? ಈಗ ನಿಮ್ಮ 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 ಶಕ್ತಿ ಹೆಸರು ಹೆಂಗ್ ಹೇಳಕ್ಕಾಗ್ತದ್ರಿ? ಹೆಸರು ಹೇಳಕ್ಕಾಗ್ತದ? ಇಂದ್ರ ಚಂದ್ರ, ಆಮೇಲೆ ಇನ್ಯಾರು ನಾಗೇಂದ್ರ ಅಂತ ಹೇಳ, ಯಾರು ಮಾಡೋರು ಅಂದ್ರೆ ಇಂದ್ರ ಚಂದ್ರ ನರೇಂದ್ರ. ಏನ ನನಗೆ ಹೇಳಬೇಕು, ಅವ್ರ ಪಕ್ಷ ಅವ್ರು ಹೊಗಳ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ವಾಸ್ತವಿಕತೆಗೆ ಹತ್ರ ಇರ್ಬೇಕಲ್ಲ. 3600 ಕೋಟಿ ಏನೇನು ಚಿಪ್ತಿರ್ತಿ ದೇವಸ್ಥಾನ ನಾವು ಅವಾಗ ಮಾಡಿದ್ವಲ್ಲ, ಗೋಪುರ, ಅದನ್ನು ಸೇರ್ಸ್ಕೊಂಡವ್ರೆ. ಸೇರ್ಸ್ಕೊಳ್ರಿ, ಯಾಕಂದ್ರೆ ಇನಾಗ್ರೇಷನ್ ಆಗಿಲ್ವಲ್ಲ, ಸೇರ್ಸ್ಕೊಳಕ್ ಹಕ್ಕಿದೆ ನಿಮ್ಗೆ. ಏನು ಮಾಲೂರಲ್ಲಿ ನೋಡ್ತಾ ಇದ್ದೀರಿ, ಆ ಫ್ಲೈಓವರ್ ಮಾಡಿ 3600 ಕೋಟಿ ಅನುಕೂಲ ಆಗ್ಬೇಕಲ್ಲ. ನನಗೆ ಅನುಕೂಲ ಆಗಕ್ಕೆ ನಾನು ಮಾಡ್ಕೊಬಿಟ್ರೆ ಮಾಲೂರು ತಾಲೂಕಿಗೂ ಅನುಕೂಲ ಆಗ್ಬೇಕಲ್ಲ. ಹೊಸ DC ಅವ್ರಿಗೆ ತಿಳಿಸ್ತೀವಿ ಇವೆಲ್ಲ ಏನು ಕ್ರಮ ತಗೋತಾರೆ ನೋಡಿ. ಇನ್ನೂ ಅಗಲಕೋಟೆ ಬಾಕಿ ಇದೆ, ತೊರನಳ್ಳಿದು, ಇದನ್ನೆಲ್ಲ ತಿಳಿಸಿ ಹೊಸ DC ಸಾಹೇಬರು ಏನು ಕ್ರಮ ತಗೋತಾರೆ ನೋಡೋಣ. ಲೂಟಿ ಆಗಿರೋದು ನಿಜ. CM ಅವ್ರ ಹೆಸರಲ್ಲಿ ಒಂದು ದೊಡ್ಡ ಮಟ್ಟದ CM ಅವ್ರ ಹೆಸರು ಹೇಳ್ಕೊಂಡು ಮಾಲೂರು ತಾಲೂಕಲ್ಲಿ ಲೂಟಿ ಮಾಡಿರೋದು ನಿಜ. ಯಾರು ಮಾಡಿದ್ದಾರೆ ಅಂತ ತನಿಖೆ ಮಾಡಿಸ್ಲಿ ಅಂತ ನಾನು ಕೇಳ್ಕೊತೀನಿ.